ಹೃದಯಪೂರ್ವಕವಾಗಿ ಮುಸುಕಿನ ಮುಂಜಾನೆಯ ಶುಭೋದಯ ಉಷೋದಯ ಪತ್ರಿಜಿಯವರ ಕಡೆಯಿಂದ ನನ್ನ ಕಡೆಯಿಂದ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾಗಿ ನಮಸ್ಕಾರವನ್ನು ಹೇಳ್ತಾ, ಎಲ್ಲಾ ಪಿರಮಿಡ್ ಮಾಸ್ಟರ್ಸ್ ಮೈಸೂರು ಅವರು ದಯವಿಟ್ಟು ನಿಮ್ಮ ವಿಡಿಯೋಗಳನ್ನ ಓಪನ್ ಮಾಡ್ಕೊಳ್ಳಿ, ಯಾರು ಮಾತಾಡ್ಬಿಡಿ. ಪತ್ರಿಜಿ ಅವರೊಂದಿಗೆ ಪ್ರಯಾಣದಲ್ಲಿ ಹಾಗೂ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿಯ 18 ಆದರ್ಶ ಸೂತ್ರಗಳಲ್ಲಿ ಇವತ್ತು 2ನೇದು ಸ್ವಾಧ್ಯಾಯ. ಇ ಈಸ್ಕೊಲ್ ಟು MC ಸ್ಕ್ವೇರ್. ಇ ಅಂದ್ರೇನು, ಈಸ್ಕೊಲ್ ಟು ಅಂದ್ರೇನು, ಎಂ ಅಂದ್ರೇನು, ಸಿ ಅಂದ್ರೆ ಆರ್ ಸ್ಕ್ವೇರ್. ಎಂ ಇಸ್ ಎ ಮೆಡಿಟೇಷನ್, ರೈಟ್ ಮೆಡಿಟೇಷನ್, ಸರಿಯಾದ ಧ್ಯಾನವನ್ನು ಮಾಡಬೇಕು. ಆಲ್ರೆಡಿ ಸರಿಯಾದ ಧ್ಯಾನವನ್ನ ನಮ್ಮ ಮೊದಲನೇ ದಿವಸದ ಸೂತ್ರಗಳಲ್ಲಿ ಚನ್ನಬಸವ ಅವರು ಎಲ್ಲರೂ ತಿಳಿಸ್ಕೊಟ್ಟಿದ್ದಾರೆ ನಿಮ್ಗೆಲ್ಲ ಮಾಸ್ಟರ್ಸ್. ಸಿ ಸ್ಕ್ವೇರ್. ಸಿ ಸ್ಕ್ವೇರ್ ಅಲ್ಲಿ 2 ರೀತಿ ಬರುತ್ತೆ, ಸ್ವಾಧ್ಯಾಯ ಹಾಗೂ ಸಜ್ಜನ ಸಾಂಗತ್ಯ. ಸ್ವಾಧ್ಯಾಯದಲ್ಲಿ 2 ಬರುತ್ತೆ. ಮತ್ತೆ ಸ್ವ ಅಧ್ಯಯನ, ನಮ್ಮನ್ನು ನಾವು ಅಧ್ಯಯನ ಮಾಡ್ಕೋಬೇಕು. ಶರೀರ, ಮನಸ್ಸು, ಬುದ್ಧಿ ಈ ಸಮೂಹಗಳನ್ನ, ಈ ಗ್ರೂಪ್ ಕಾನ್ಶಿಯಸ್ ಯೂನಿಕ್ ಅನ್ನ ನಾವು ಅಧ್ಯಯನ ಮಾಡ್ಕೋಬೇಕು. ಹಾಗೆ ಸ್ವ ಅಧ್ಯಾಯಗಳು ಇದಾವೆ. ಸ್ವ ಅಧ್ಯಯನ ಮಹಾತ್ಮರು ಈ ಭೂಮಿ ಮೇಲೆ, ಈ ಇಡೀ ಸೃಷ್ಟಿಯ ಈ ಭೂಗೋಳ ಮತ್ತು ಭೂಮಂಡಲದಲ್ಲಿ ನಡೆದಾಡದಂತ ಮಹಾನ್ ಮಹಾತ್ಮರು, ಗುರುಗಳು, ಗುರು ಪರಂಪರೆ, ಗುರುಲೋಕ, ಗುರುಮಂಡಲಿಯ ಎಲ್ಲಾ ಮಹಾತ್ಮರು, ಮುಖ್ಯಸ್ಥರು ತಮ್ಮ ತಮ್ಮ ಆತ್ಮದ ಪ್ರಯಾಣ ಮತ್ತು ಆತ್ಮದಲ್ಲಿ ನಡೆದಂತ ಸ್ವ ಅಧ್ಯಯನವನ್ನ ಪುಸ್ತಕ ರೂಪದಲ್ಲಿ ಎಲ್ಲವನ್ನ ಬರೆದಿಟ್ಟಿದ್ದಾರೆ. ಸ್ವ ಅಧ್ಯಯನ ಮಾಡಿದಾಗ ಏನಾಗುತ್ತಂದ್ರೆ, ಧ್ಯಾನಕ್ಕೆ ಬುನಾದಿ ಬೇಕು, ಸರಿಯಾದ ಬುನಾದಿ ಹಾಕೋಬೇಕು. ಆ ಸರಿಯಾದ ಬುನಾದಿ ಅಂದ್ರೆ ಒಳ್ಳೆ ಒಳ್ಳೆ ಪುಸ್ತಕಗಳನ್ನು ಓದ್ಬೇಕು. ಪರಮ ಗುರುಗಳು ಎಲ್ಲರೂ ಪುಸ್ತಕಗಳಿದಾವೆ. ಆ ಪುಸ್ತಕಗಳನ್ನ ಒಂದೊಂದನ್ನ ನೋಡಿಸ್ತಾ ಹೋಗ್ತೀನಿ. ಭಾರತ ದೇಶದಲ್ಲಿ ಆಧ್ಯಾತ್ಮಿಕವನ್ನ ಮತ್ತೆ ಪುನರ್ಜೀವನಗೊಳಿಸಿದಂತ, ಯಾಕಂದ್ರೆ ಆ ಅರಬರು, ಮೊಘಲರು ಹಾಗೂ ಬ್ರಿಟಿಷರು ಈ ದೇಶಕ್ಕೆ ಬಂದು ಆಧ್ಯಾತ್ಮಿಕದ ಪರಿಮಳ ಮತ್ತು ಗುರುಕುಲ ಮತ್ತು ಸಂಸ್ಕೃತಿಯನ್ನ ಎಲ್ಲವನ್ನ ತುಳಿತಕ್ಕೆ ಒಳಪಡಿಸಿ ಸರ್ವನಾಶ ಮಾಡಿದ್ರು. ಅದನ್ನ ಮತ್ತೆ ಪುನರ್ಜೀವನಗೊಳಿಸಿದಂತ ಮಹಾನ್ ಚೇತನ ಮತ್ತು ಪಿತಾಮಹ ಬಂದು ರಿಷಿಕೇಶಲ್ಲಿ 1930-32ರಲ್ಲಿ ಸ್ವಾಮಿ ಶಿವಾನಂದ ದ ಡಿವೈನ್ ಆಫ್ ಹೋಲಿ ಸೊಸೈಟಿ ಅಂತೇಳಿ ಸ್ವಾಮಿ ಶಿವಾನಂದ ಗುರುಗಳು ಸ್ಪಿರಿಚುವಾಲಿಟಿಯನ್ನ ಮತ್ತೆ ಪುನರ್ಜೀವನವನ್ನ ಮಾಡ್ತಾರೆ. ಸ್ವಾಮಿ ಶಿವಾನಂದನವರು ಪತ್ರಿಜಿಯವರ ಮೊಟ್ಟ ಮೊದಲನೇ ಭೇಟಿ ಗುರು ಕೂಡ 1962ರಲ್ಲಿ ಪತ್ರಿಜಿಯವರು ಈ ಗುರುಗಳನ್ನ ಋಷಿಕೇಶಲ್ಲಿ ಭೇಟಿಯಾಗಿದ್ರು. ಪತ್ರಿಜಿಯವರು ಅವರು ಬರೆದಂತ 200 ಪುಸ್ತಕಗಳನ್ನ ಪತ್ರಿಜಿಯವರು ಆಗ್ಲೇ 16-17ನೇ ವಯಸ್ಸಲ್ಲಿ ಓದಿದ್ರು. ಸೊ ಒಂದೊಂದನ್ನ ನೋಡಿಸ್ತಾ ಹೋಗ್ತೀನಿ. ಸ್ವಾಮಿ ಶಿವಾನಂದ ಅವರ ಪುಸ್ತಕಗಳಲ್ಲಿ ಇದು ಪ್ರಾಕ್ಟೀಸ್ ಆಫ್ ಕರ್ಮಯೋಗ ಅಂತ, ಹಾಗೂ ಧ್ಯಾನ ಯೋಗವನ್ನ ಕಂಪಲ್ಸರಿ ಓದ್ಲೇಬೇಕೆಲ್ಲರೂ. ಧ್ಯಾನ ಯೋಗದಲ್ಲಿ ಯಾವ ರೀತಿ ಧ್ಯಾನಕ್ಕೆ ನಮ್ಮನ್ನು ನಾವು ತಯಾರು ಮಾಡ್ಕೋಬೇಕು, ನಮ್ಮ ಸ್ವಾಧ್ಯಾಯವನ್ನ ಯಾವ ರೀತಿ ಮಾಡ್ಕೋಬೇಕು, ನಮ್ಮ ಸಜ್ಜನ ಸಾಂಗತ್ಯ ನಮ್ಮೊಳಗಡೆ ಯಾವ ರೀತಿ ತಯಾರಾಗಬೇಕು, ಧ್ಯಾನಕ್ಕೆ ಪೂರ್ವ ಸಿದ್ಧತೆಗಳು ಹೇಗೆ ಮಾಡ್ಕೋಬೇಕಂತ ಈ ಪುಸ್ತಕದಲ್ಲಿದೆ. ಸ್ವಾಮಿ ಶಿವಾನಂದ ಆಯ್ತು. ಹಾಗೆ ಸ್ವಾಮಿ ಶಿವಾನಂದನ ಶಿಷ್ಯ ಅಂತ ಸತ್ಯಾನಂದ ಸರಸ್ವತಿ ಅವರು ಒಂದು ಪುಸ್ತಕವನ್ನು ಅದ್ಭುತವಾಗಿ ಬರೆದಿದ್ದಾರೆ, 4 ಚಾಪ್ಟರ್ಸ್ ಅಂತ. ಸೊ 4 ಚಾಪ್ಟರ್ಸ್ ಆಫ್ ಫ್ರೀಡಮ್ ಅಂತ ಇದೆ. ಈ ಪುಸ್ತಕವನ್ನ ಓದಿದ್ರೆ ವರ್ಣನಾತೀತ, ಪ್ರತಿಯೊಂದು ಪದಗಳಲ್ಲಿ ಆಧ್ಯಾತ್ಮಿಕದ ಪರಿಮಳವನ್ನ ರಹಸ್ಯವನ್ನು ಬಿಚ್ಚಿಟ್ಟಿದ್ದಾರೆ ಈ ಪುಸ್ತಕದಲ್ಲಿ. ಹಾಗೆ ಯೋಗಾನಂದ ಪರಮಹಂಸರು, ಮಾಧವ ಬಾಬಾಜಿಯ ಯೋಗದ ಸತ್ಸಂಗದ ಸೊಸೈಟಿಯ ಫೌಂಡರ್, ಲಾಯರಿ ಮಹಾಶಯ ಮತ್ತು ಯುಕ್ತೇಶ್ವರ ಗಿರಿ. ಸೊ ಅವರಲ್ಲಿ ಮಹಾವತಾರ್ ಬಾಬಾಜಿ ಮತ್ತು ಅವರ ಪರಂಪರೆಯಲ್ಲಿ ಬಂದಂತ
ಯೋಗಾನಂದ ಪರಮಹಂಸರು ಹಲವಾರು ಪುಸ್ತಕಗಳನ್ನು ಬರೆದಿದ್ದಾರೆ. ಸೊ ಆಟೋಬಯೋಗ್ರಫಿ ಯೋಗಿ ಎಲ್ಲರಿಗೂ ಗೊತ್ತಿರ್ಬೇಕು ನಿಮ್ಗೆ. ಒಬ್ಬ ಯೋಗಿ ಆತ್ಮಕಥೆ. ನೀವು ಹಿಮಾಲಯಗಳನ್ನ ಸ್ವಲ್ಪ ಅಣುವಿನಷ್ಟು ಹಿಮಾಲಯದ ಒಂದು ಪ್ರಕೃತಿ ಮತ್ತು ವಾತಾವರಣವನ್ನು ತಿಳ್ಕೊಬೇಕಂದ್ರೆ ಒಬ್ಬ ಯೋಗಿ ಆತ್ಮಕಥೆ ಮತ್ತು ಲಿವಿಂಗ್ ವಿತ್ ಹಿಮಾಲಯ ಮಾಸ್ಟರ್ಸ್ ಅಂತ ಹೇಳಿ ಸ್ವಾಮಿರಾಮ ಬಗ್ಗೆ ಪುಸ್ತಕ ಇದಾವೆ. ಸೊ ಯೋಗಾನಂದ ಪರಮಹಂಸರು ಹತ್ರ ಒಂದು 100-150 ಪುಸ್ತಕಗಳನ್ನು ಬರೆದಿದ್ದಾರೆ. ಅದರಲ್ಲಿ ಇನ್ನರ್ ಪೀಸ್ ಅಂತ ಇರುತ್ತೆ. ಇದು ಬಹಳ ಅದ್ಭುತವಾದ ಬುಕ್, ಸಣ್ಣ ಪುಸ್ತಕ ಇನ್ನರ್ ಪೀಸ್. ಹಾಗೆ ಇವ್ರದ್ದು ಲಿವಿಂಗ್ ಫಿಯರ್ಲೆಸ್ಲಿ ಅಂತ ಪುಸ್ತಕ ಇದೆ, ಅದನ್ನು ಓದಿ. ಸಣ್ಣ ಸಣ್ಣ ಪುಸ್ತಕಗಳಿದೆ, ಬಹಳ 1-2 ದಿವಸದಲ್ಲಿ ಮುಗಿಸ್ಬೋದು ಈ ಪುಸ್ತಕಗಳನ್ನು. ಹಾಗೆ ಸ್ವಾಮಿರಾಮ ಅವರು ಹಲವಾರು ಪುಸ್ತಕಗಳನ್ನು ಬರೆದಿದ್ದಾರೆ. ಈಸ್ MBBS ಡಾಕ್ಟರ್ ಆಲ್ಸೋ. ಓಕೆ, ಸ್ವಾಮಿ ಶಿವಾನಂದ ಈಸ್ MBBS ಡಾಕ್ಟರ್ ಅಂಡ್ PhD ಆಲ್ಸೋ. ಡಾಕ್ಟರ್ ಹೇಳಿದ್ರೆ ಈಗಿನ ಕಾಲದಲ್ಲಿ ನಂಬ್ತೀವಿ ನಾವು. ಆದ್ರಿಂದ ಸ್ವಾಮಿರಾಮ ಅವ್ರದ್ದು ದ ಸೈಂಟಿಫಿಕ್ ಅವ್ರ ಪುಸ್ತಕ ಇದೆ, ಸೈನ್ಸ್ ಆಫ್ ಬ್ರೆತ್ ಮೇಲೆ ರಿಸರ್ಚ್ ಮಾಡಿ ಬರ್ದಿದ್ದಾರೆ. ಸೊ ಆಮೇಲೆ ಸ್ವಾಮಿ ಶಿವಾನಂದನ್ ಅವರು ಬಹಳ 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 ಆಳವಾದ ಪುಸ್ತಕ ಸಾಧನಾ ಸೂತ್ರ ಅಂತ ಇದೆ. ಆಮೇಲೆ ಹೌ ಟು ಕಲ್ಟಿವೇಟ್ ವರ್ಚಸ್ ಅಂಡ್ ಎರಾಡಿಕೇಟ್ ಆಫ್ ವೈಸ್, ಅಂದ್ರೆ ನಮ್ಮಲ್ಲಿ ಗುಣ ಮತ್ತು ಗುಣಗಳನ್ನ ಮತ್ತು ಗುಣಗಳನ್ನ ಯಾವ ರೀತಿ ಅವಗುಣಗಳನ್ನ ಅಂದ್ರೆ ನಿರ್ಮೂಲನೆ ಮಾಡ್ಕೋಬೇಕು, ಗುಣಗಳನ್ನ ಯಾವ ರೀತಿ ಅಭಿವೃದ್ಧಿ ಮಾಡ್ಕೋಬೇಕು ಅನ್ನೋದು ಈ ಪುಸ್ತಕದಲ್ಲಿ ಆಲ್ಫಾಬೆಟ್ ಪ್ರಕಾರ. ಹಾಗೆ ಅವ್ರದ್ದು ಬ್ಲಿಸ್, ಸ್ವಾಮಿ ಶಿವಾನಂದ ಅವ್ರ ಬ್ಲಿಸ್ ಅಂತಿದೆ, ಬ್ಲಿಸ್ ಡಿವೈನ್. ಅಂದ್ರೆ ಆತ್ಮದಲ್ಲಿ ಆಲ್ವೇಸ್ ಬ್ಲಿಸ್ ಇರುತ್ತೆ. ಮನಸ್ಸಿನಲ್ಲಿ ಅಶಾಂತಿ ಇರುತ್ತೆ, ಮನಸ್ಸಿಗೆ ಅಶಾಂತಿ, ಶರೀರಕ್ಕೆ ರೋಗ, ಆದ್ರೆ ಆತ್ಮಕ್ಕೆ ಆಲ್ವೇಸ್ ಪರಮಶಾಂತಿಯಲ್ಲಿ ಇರುತ್ತೆ, ಸಾಕ್ಷೀಭೂತವಾಗಿ ನೋಡುತ್ತೆ. ಈ ಪುಸ್ತಕವನ್ನು ಎಲ್ಲರೂ ಓದಲೇಬೇಕು. ಸ್ವಾಮಿರಾಮದು ಸಾಧನೆ ಆಫ್ ಎನ್ಲೈಟ್ಮೆಂಟ್ ಪಾತ್ ಅಂತಿದೆ, ಬ್ಯೂಟಿಫುಲ್. ಹಾಗೆ ಈ ಒಂದು 21ನೇ ಶತಮಾನದಲ್ಲಿ ಮಹಾಕುಂಭಮೇಳದ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾ ಇದ್ರು ಯಾರು ಅಂದ್ರೆ ಪೈಲಟ್ ಬಾಬಾ ಅಂತೇಳಿ. ಸೊ ಪೈಲಟ್ ಬಾಬಾ ಪುಸ್ತಕಗಳು ಇದಾವೆ, ಆಟೋ ಬಯೋಗ್ರಫಿ ಅವರು. ಅದೇ ರೀತಿ ಅವ್ರು ಬರೆದಂತ ಬ್ಯೂಟಿಫುಲ್ ಬುಕ್ಸ್ ಅಂದ್ರೆ ಇನ್ನರ್ ಜರ್ನಿ. ಓಕೆ, ಸೊ ಇನ್ನರ್ ಜರ್ನಿ ಪಾರ್ಟ್ 1 ಪಾರ್ಟ್ 2 ಇದೆ, ಓದ್ಬೇಕು. ಇದನ್ನ ಓದಿದ್ರೆ ಗೊತ್ತಾಗತ್ತೆ. ಹಾಗೆ ಓಶೋ ಈ ಶತಮಾನದಲ್ಲಿ ಹರಿಭಯಂಕರ ಅಂತ ಮಹಾನ್ ಗುರು ಯಾರು ಅಂದ್ರೆ ಇಡೀ ಪ್ರಪಂಚವನ್ನ ಎದುರಾಕೊಂಡಂತ ಮಹಾನ್ ಗುರು. ಈಸ್ ಎ ರೆಬಿಲಿಯಸ್. ಸೊ ಯಾರಲ್ಲಿ ಒಳಗಡೆ ಕ್ರಾಂತಿ ಇರುತ್ತೋ ಹೊರಗಡೆ ಎವಲ್ಯೂಷನ್ ಇರುತ್ತೆ. ಸೊ ಇನ್ನರ್ ಕ್ರಾಂತಿ ಬರ್ಬೇಕು, ರೆವಲ್ಯೂಷನ್ ಬರ್ಬೇಕು ಅಂದ್ರೆ ನಮ್ಮೊಳಗಡೆ ಆಧ್ಯಾತ್ಮಿಕ ಶಿಕ್ಷಣದ ಕ್ರಾಂತಿ ಒಳಗಡೆ ಕಿಚ್ಚು ಹಚ್ಕೊಂಡ್ರೆ ಜ್ವಾಲಾಮುಖಿ ತರ. ಸೊ ಹೊರಗಡೆ ಎವಲ್ಯೂಷನ್ ಇರುತ್ತೆ. ಸೊ ಓಶೋದು ಇನ್ನರ್ ಜರ್ನಿ ಈಸ್ ಎ ವೆರಿ ವೆರಿ ಇಂಪಾರ್ಟೆಂಟ್. ಸೋ ಮೆನಿ ಬುಕ್ಸ್ ಇದಾವೆ. ಓಶೋ 600 ಪುಸ್ತಕಗಳನ್ನು ಬರೆದಿದ್ದಾರೆ. ಓಕೆ, ಲೇಟೆಸ್ಟ್ ಸೀರಿಯಸ್ ಇದಾವೆ. ಸೊ ಲೇಟೆಸ್ಟ್ ಸೀರಿಯಸ್ ಏನಂದ್ರೆ ಓಶೋದು ಫೈಂಡಿಂಗ್ ಯುವರ್ ಓನ್ ವೇ, ದ ಡಿಸಿಪ್ಲಿನ್ ಆಫ್ ಟ್ರಾನ್ಸೆಂಡ್. ಅಂದ್ರೆ ಯಾವ ರೀತಿ ನಿಮ್ಮನ್ನ ನೀವು ಆಧ್ಯಾತ್ಮಿಕದಲ್ಲಿ ಸಂಪೂರ್ಣವಾಗಿ ಶಿಸ್ತು ಸಮರ್ಪಣೆ ಭಾವನೆಯಿಂದ ಪರಿವರ್ತನೆ ಆಗ್ಬೇಕನ್ನೋದು ಇದು ಬುದ್ಧನ ಒಂದು ಎಸೆನ್ಸ್ ಇದೆ ಈ ಪುಸ್ತಕದಲ್ಲಿ. ಕಂಪ್ಲೀಟ್ ಬುದ್ಧನ ಎಸೆನ್ಸ್. ಬುದ್ಧ ದಮ್ಮ ಅಂದ್ರೆ ಅವೇರ್ನೆಸ್ ಬಗ್ಗೆ, ಆ ಬುದ್ಧನ ಪಾತ್ರದ ಬಗ್ಗೆ ಕಂಪ್ಲೀಟ್ ಇರುವಂತದ್ದು ಕ್ವಶನ್ ಅಂಡ್ ಆನ್ಸರ್ಸ್ ಇದೆ ಬುದ್ಧಂದು. ವೆರಿ ವೆರಿ ಇಂಪಾರ್ಟೆಂಟ್ ಪುಸ್ತಕ ಇದು. ರೀಸೆಂಟ್ ಆಗಿ ಬಿಟ್ಟಿದ್ದಾರೆ ಇವೆಲ್ಲ. ಸೆಕೆಂಡ್, ಮೂವಿಂಗ್ ಇನ್ ಟು ದ ಅನ್ನೋನ್. ಎಲ್ಲರಿಗೂ ಗೊತ್ತು, ಎಲ್ಲ ಜೀವನ ಸಂಸಾರ ಅನ್ನೋದು ಎಲ್ಲರಿಗೂ ಗೊತ್ತು. ಹುಟ್ಟುವುದು, ಮಕ್ಕಳನ್ನು ಬೆಳೆಯುವುದು, ವಿದ್ಯಾಭ್ಯಾಸ ಮಾಡಿಸುವುದು, ಜಾಬ್ ತಗೊಳ್ಳೋದು, ಮತ್ತೆ ಮದುವೆ ಮಾಡ್ಕೊಳ್ಳೋದು, ಒಂದು ಮನೆ ಕಟ್ಟೋದು, ಕಾರ್ ತಗೊಳ್ಳೋದು, ಇಸ್ ಎವ್ರಿಥಿಂಗ್. ನೋ, ಬಟ್ ಗೊತ್ತಿಲ್ಲದ ವಿಷಯ ಏನು ಅಂದ್ರೆ ಆತ್ಮದ ಕಥೆ ಇದೆ. ನಿನ್ನ ಆತ್ಮದ ಕಥೆಯನ್ನು ನೀನ್ ತಿಳ್ಕೋಬೇಕು. ಆದಿ ಅಂತ್ಯದ ಕಥೆ ಯಾವ್ದಂದ್ರೆ ನಿನ್ನ ಆತ್ಮಕಥೆ. ಗೊತ್ತಿಲ್ಲದ ವೈರಾಗ್ಯ ಅಂದ್ರೆ ವಿಶೇಷವಾದ ರಾಗ, ಒಲವು. ನಿನ್ನ ಆತ್ಮದ ಒಂದು ಆಧ್ಯಾತ್ಮಿಕದ ಶೋಧನೆ ಅನ್ವೇಷಣೆ ತಿಳ್ಕೊಬೇಕಂದ್ರೆ ಈ ಪುಸ್ತಕ ಓದಲೇಬೇಕು. ಇದರಲ್ಲಿ ಬುದ್ಧ ಒಂದು ಫಸ್ಟ್ ಲೆಸನ್ ಇರುತ್ತೆ, ಮೊದಲೇ ಅಧ್ಯಾಯ, ದ ಚಾಲೆಂಜ್ ಆಫ್ ಬುದ್ಧ ಹುಡ್ ಪಾತ್ ಅಂತ. ಅಂದ್ರೆ ಬುದ್ಧನ ಹಾದಿ ಬಹಳ ಸುಲಭ ಮಾರ್ಗ, ಆದ್ರೆ ಅಷ್ಟೇ ಮಹಾ ಕಠಿಣ ಮಾರ್ಗ ಅಂತ. ಅಧಿಗಮಿಸೋದಕ್ಕೆ 20 ಪಾಯಿಂಟ್ಗಳಿದಾವೆ. ಅಧಿಗಮಿಸಿದ್ರೆ ಅವನು ಬುದ್ಧ ಆಗ್ತಾನೆ.
ಹಾಗೆ ಯಾವ ರೀತಿ ಮನುಷ್ಯ ಆನಂದವಾಗಿರ್ಬೇಕನ್ನೋದನ್ನ ಕೂಡ ಬರೆದಿದ್ದಾನೆ. ಹಾಗೆ ಟಾರ್ಕಾಮ್ ಸೌಡನ್ ಇನ್ ದ ವೆಸ್ಟರ್ನ್ ಮಾಸ್ಟರ್ಸ್, ಟಾರ್ಕಾಮ್ ಸೌಡನ್ ಕೂಡ 150 ಪುಸ್ತಕಗಳನ್ನು ಬರೆದಿದ್ದಾರೆ. ಅದರಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಬಹಳ ಪುಸ್ತಕಗಳು ದ ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಇನ್ ಸೊಸೈಟಿ ಅಂತ, ಹಾಗೆ ಬ್ರೇಕ್ ಥ್ರೂ ಹೈಯರ್ ಸೈಕಿಸಮ್ ಅಂತ, ದ ಐಸ್ ಆಫ್ ಹೈಯರ್ಕಿ. ಅಂದ್ರೆ ನಾವು ಗುರು ಕಾರ್ಯವನ್ನ ಮಾಡ್ತಾ ಇರುವಾಗ ಈ ಭೂಲೋಕದಲ್ಲಿ ಮೇಲೆ ಲೋಕದಿಂದ ಗುರು ಪರಂಪರಾದವರು ಮತ್ತು ಆ ಲೋಕದವರೆಲ್ಲ ನಮ್ಮನ್ನ ಗಮನಿಸ್ತಾರೆ. ಯಾವ ರೀತಿ ಹೌ ದ ಮಾಸ್ಟರ್ಸ್ ವಾಚ್ ಅಂಡ್ ಹೆಲ್ಪ್ ಅಸ್, ನಮ್ಮನ್ನ ಈ ಗುರು ಕಾರ್ಯದಲ್ಲಿ ನಮ್ಗೆ ಯಾವ ರೀತಿ ಹೆಲ್ಪ್ ಮಾಡಬೇಕು ಅನ್ನೋದನ್ನ ಮೇಲಿಂದನೇ ನೋಡಿ ಅವರು ಸದಾ ನಮ್ಮ ಮೇಲೆ ದೃಷ್ಟಿ ಇಟ್ಟಿರ್ತಾರೆ. ಇದು ಅದರ ಜ್ಞಾನ. ಆಮೇಲೆ 19th ಸೆಂಚುರಿಯಲ್ಲಿ ಥಿಯೋಸಾಫಿಕಲ್ ಸೊಸೈಟಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಪೀರಿಯಡ್. ಮನುಷ್ಯ ಕೇವಲ ಭೌತಿಕ ಶರೀರ ಅಂತ ತಿಳ್ಕೊಂಡಿದ್ದಾನೆ, ಮಹಾ ಭ್ರಮೆಯಲ್ಲಿ ಬದುಕ್ತಾ ಇದೆ. ಈ ಶರೀರದ ಒಳಗಡೆ 7 ಶರೀರಗಳಿದಾವೆ. ಆ 7 ಶರೀರಗಳ ಜ್ಞಾನವನ್ನು ತಿಳ್ಕೊಬೇಕಂದ್ರೆ ಥಿಯೋಸಾಫಿಕಲ್ ಸೊಸೈಟಿ, ಅನಿ ಬೆಸೆಂಟ್, ಮೇಡಮ್ ಬ್ಲಾವೆಟ್ಸ್ಕಿ, ಲೆಡ್ ಬಿಟರ್, ಆರ್ಥರ್ ಇ ಪೋವೆಲ್ ಬರೆದಿರುವಂತ ಪುಸ್ತಕಗಳಿದಾವೆ. ಎಥರಿಕ್ ಡಬಲ್ ಒಂದು ಪುಸ್ತಕ, ದ ಕಾಸಲ್ ಬಾಡಿ ಬಗ್ಗೆ, ಮಹಾಕಾರಣ ಶರೀರ, ಚಕ್ರಾಸ್ ಬಗ್ಗೆ, ಆಸ್ಟಲ್ ಬಾಡಿ, ಸೂಕ್ಷ್ಮ ಶರೀರದ ಬಗ್ಗೆ. ಸೊ ಇವೆಲ್ಲ ತಿಳ್ಕೊಬೇಕು. ಹಾಗೆ ಯುಕ್ತೇಶ್ವರ್ ಗಿರಿ ಅವರು ದ ಹೋಲಿ ಆಫ್ ಸೈನ್ಸ್ ತಿಳ್ಕೊಬೇಕು. ಕ್ಯಾರ್ಲೆಸ್ ಕ್ಯಾಸ್ಟಂಡಾ, ವಾಟ್ ಎ ಗ್ರೇಟ್ ಮಾಸ್ಟರ್. ಕ್ಯಾರ್ಲೆಸ್ ಕ್ಯಾಸ್ಟಂಡಾ ಇಸ್ ಒನ್ ಆಫ್ ದ ಬುಕ್ ಇಸ್ ದೇರ್, ದ ಪವರ್ ಆಫ್ ಸೈಲೆನ್ಸ್ ಅಂತ ಇದೆ. ಮೌನದ ಬಗ್ಗೆ ಬ್ಯೂಟಿಫುಲ್ ಎಸೆನ್ಸ್ ಇದೆ ಅದ್ರಲ್ಲಿ. ಕ್ಯಾರ್ಲೆಸ್ ಕ್ಯಾಸ್ಟಂಡಾ ಆಫ್ ಜರ್ನಿ ಟು ಎಕ್ಸ್ಟಿಲಿಯನ್, ದ ಫೈರ್ ಫ್ರಮ್ ವಿತಿನ್ ಅಂತ ಇದೆ. ವಾಟ್ ಎ ಬ್ಯೂಟಿಫುಲ್ ಬುಕ್ ಅದು. ಸೊ ಹಾಗೆ ಆನಂದ್ ಕರ್ನೇಶ್ ಬರೆದಿರುವಂತ 1000 ಸೀಡ್ಸ್ ಆಫ್ ಜಾಯ್, ಲಕ್ಷ್ಮೀ ದೇವಿ, ಸರಸ್ವತಿ ದೇವಿ, ಪಾರ್ವತಿ ದೇವಿ ಬಗ್ಗೆ ಇದೆ. ವಾಟ್ ಈಸ್ ದ ಮೀನಿಂಗ್ ಆಫ್ ಲಕ್ಷ್ಮೀ ದೇವಿ, ಪಾರ್ವತಿ ದೇವಿ ಅಂಡ್ ಸರಸ್ವತಿ ದೇವಿ? ಯು ರೀಡ್ ದಿಸ್ ಬುಕ್. ಹಾಗೆ is one of the greatest our North Indian master, like a equal to ಪತ್ರಿ ಸರ್. ಸಂಸಾರವೇ ನಿರ್ವಾಣ ಅಂತ ಹೇಳಿದ್ದಾರೆ ಬುದ್ಧ, ಪರಮಶಿವ ಎಲ್ಲರೂ. ಸೊ ಹಾಗೆ ಸ್ವಾಮಿ ಶಿವಕೃಪಾನಂದ ಸ್ವಾಮಿ ಇಸ್ ಅ ಹೋಲಿಯಸ್. ಅವರು ಸಂಸಾರಸ್ಥರೇ, ಸಂಸಾರದಲ್ಲಿದ್ದು 3 ಮಕ್ಕಳನ್ನ ಮಾಡ್ತಾ, ಕರ್ಮಯೋಗವನ್ನು ಮಾಡ್ತಾ, ಇಸ್ ಅ ಗ್ರೇಟೆಸ್ಟ್ ಮಾಸ್ಟರ್. ಸಮರ್ಪಣ ಯೋಗ ಆಫ್ ಹಿಮಾಲಯಸ್, ಕೆಳಗಡೆ ಮಯನ್ಮಾರ್ನಿಂದ ಇಟ್ಕೊಂಡು ಮೇಲ್ಗಡೆ ಲೇ ಲಡಾಖ್ ಮಾನಸ್ ಸರೋವರವರೆಗೂ ತಿರುಗಾಡದಂತ ಮಹಾನ್ ವ್ಯಕ್ತಿ. ಹೌ ಟು, ನಾವು ಗುರು ಕಾರ್ಯದಲ್ಲಿ ಯಾವ ರೀತಿ ಮಾಡಬೇಕು, ಗುರು ಕಾರ್ಯವನ್ನು ಯಾವ ರೀತಿ ನಿಭಾಯಿಸಬೇಕು, ಅದಕ್ಕೆ ಯಾವ ರೀತಿ ಪೂರ್ವ ಸಿದ್ಧತೆ ಮಾಡ್ಕೋಬೇಕು, ಗುರುಗಳು ಯಾವ ರೀತಿ ನಮ್ಮನ್ನ ಸಹಾಯ ಮಾಡ್ತಾರೆ. ಈ ಮಾಸ್ಟರ್ ಕೇವಲ ಒಬ್ಬ ಗುರು ಹತ್ರ ಅಲ್ಲ, ತನ್ನ ಗುರು ಹತ್ರ 14 ವರ್ಷ ಇದ್ದು ಬ್ರಹ್ಮಪುತ್ರದಲ್ಲಿ, ಆಮೇಲೆ ಆ ಗುರುವಿನ ಹತ್ರ ಹೋಗಿ 14 ವರ್ಷ ಸಾಧನೆ ಮಾಡ್ತಾನೆ. ಸೊ ಎಸ್ಪೆಷಲಿ ಥರ್ಡ್ ಪಾರ್ಟ್ ಅಂಡ್ 4th ಪಾರ್ಟ್ ವ್ಯಾಲ್ಯೂಮ್ ಅಲ್ಲಿ ಇದೆ ಗುರು, ಹೌ ಟು ಡೂ ಗುರು ಕಾರ್ಯ ಅಂತ. ಆ ಗುರು ಕಾರ್ಯವನ್ನು ತಿಳ್ಕೊಳ್ಳೋದಕ್ಕೆ ಹಿಮಾಲಯದಲ್ಲಿ, ಡಿಪೆಸ್ಟ್ ಹಿಮಾಲಯದಲ್ಲಿ ಒಬ್ಬ ಜೈನ ಮುನಿಗಳು ಇರ್ತಾರೆ. 2000 ವರ್ಷಗಳಿಂದ ಇರುವಂತ ಜೈನ ಮುನಿಗಳ ಹತ್ರ ಫಿಸಿಕಲ್ ಬಾಡಿಯಲ್ಲಿ ಇದ್ದಾರೆ. ಇನ್ನ ಆ ಗುರುಗಳ ಹತ್ರ ಹೋಗಿ ಕಲಿತಾನೆ. ಆ ಗುರು ಹೇಳ್ತಾರೆ, ಅಲ್ಲಿಗೆ ಹೋಗು, ನೀನು ಗುರು ಕಾರ್ಯ ಮಾಡ್ಬೇಕು ಈ ಲೋಕ ಕಲ್ಯಾಣದಲ್ಲಿ. ಹೌ ಟು ಡೂ ಗುರು ಕಾರ್ಯ. ಗುರು ಕಾರ್ಯದಲ್ಲಿ ನಾನು, ನನ್ನದು, ಅರಿಷಡ್ವರ್ಗಳು ಇವೆಲ್ಲವನ್ನ, ಅಹಂಕಾರವನ್ನ ಬದಿಗೊತ್ತಬೇಕು, ಅಜ್ಞಾನವನ್ನು ಬದಿಗೊತ್ತಬೇಕು. ಅದನ್ನ ಅವ್ರ ಹತ್ರ ಕಲಿತಾರೆ. ಓಕೆ, ಆ ಗುರು ಕಾರ್ಯದಲ್ಲಿ 6 ತಿಂಗಳು ಮಹಾಧ್ಯಾನ, ಮಹಾಮೌನ, ಮಹಾ ಗಮನಿಸು, ಡೀಪ್ ಮೆಡಿಟೇಷನ್, ಡೀಪ್ ಸೈಲೆನ್ಸ್, ಡೀಪ್ ಅಬ್ಸರ್ವೇಷನ್, ಡೀಪ್ ಸೆಲ್ಫ್ ಸ್ಟಡಿ, ಡೀಪ್ ಸಜ್ಜನ ಸಂಗತ, ಡೀಪ್ ಎನ್ಲೈಟ್ಮೆಂಟ್, ಡೀಪ್ ಎವಲ್ಯೂಷನ್ ಯುವರ್ ಸೆಲ್ಫ್, ನಾಟ್ ಅದರ್ಸ್. ಸೊ ನಿನ್ನನ್ನು ನೀನು ಇದನ್ನ ತಿಳ್ಕೋಬೇಕು 6 ತಿಂಗಳು. ಆಮೇಲೆ 6 ತಿಂಗಳು ಆ ತಿಳ್ಕೊಂಡಿದ್ದೀನಿ ಹೇಳ್ಬೇಕು. ಆಗಾಗ ಸೊ ತನ್ನನ್ನು ತಾನು ಸ್ವಾಧ್ಯಾನ ಮಾಡ್ಕೊಳ್ಳೋದಕ್ಕೆ 7 ವರ್ಷ ಗೌತಮ್ ಬುದ್ಧ ಏಕಾಂತವಾಗಿದ್ದ. ಮಹಾವೀರ್ 13 ವರ್ಷ. ಜೀಸಸ್ ಕ್ರೈಸ್ಟ್ ಆಗಾಗ ಈ ಸಂಸಾರದಲ್ಲಿ ತಿರ್ಗಾಡಿ ಹೇಳಿ ಭಾರ, ಶರೀರ ಭಾರ ಅನ್ಸಿದಾಗ ಹೋಗಿ ಗುಡ್ಡ ಹತ್ತಿ 1 ವರ್ಷ ಧ್ಯಾನ ಮೌನದಲ್ಲಿ ಇರ್ತಿದ್ದಂತೆ ಹಿಮಾಲಯಕ್ಕೆ ಬಂದು.
ಸೊ ಅಧ್ಯಯನ ಯಾವಾಗ್ಲೂ ಅಧ್ಯಯನ ಯಾವಾಗ ಆಗುತ್ತಂದ್ರೆ ನೀವು ಮೌನ ಧ್ಯಾನದ ಜೊತೆಗೆ ನೀವು ಮೌನವನ್ನ ಅಭ್ಯಾಸ ಮಾಡ್ಕೊಂಡಾಗ ಹಲವಾರು ಇಂಥ ಪುಸ್ತಕಗಳನ್ನು ಓದ್ತಾ ಇರುವಾಗ ಆಗ ಸ್ವಾಧ್ಯಾಯನ ನಡೆಯುತ್ತೆ. ಸೊ ಸ್ವಾಮಿ ಶಿವಾನಂದ ಹೌ ಸಿ ವೆರಿ ವೆರಿ ಅಲ್ಟಿಮೇಟ್ ಹೇಳ್ತಾನೆ ಈ ಸ್ವಾಮಿ ಶಿವಾನಂದ ಈ ಪುಸ್ತಕದಲ್ಲಿ. ಪುಸ್ತಕಗಳು ಲಕ್ಷ ಕೋಟಿ ಪುಸ್ತಕಗಳಿದಾವೆ ಭೂಮಿ ಮೇಲೆ. ಮೌಂಟ್ ಎವರೆಸ್ಟ್ ಅಷ್ಟು ಪುಸ್ತಕ ಜ್ಞಾನಗಳಿದಾವೆ. ಆದ್ರೆ ಅದು ಕೇವಲ ಅರ್ಥ ಮಾಡ್ಕೊಳ್ಳೋದಕ್ಕೆ ಅದನ್ನ ಈ ರೀತಿ ಇರುತ್ತೆ ಅನ್ನೋ ಒಂದು 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 ಚಿತ್ರಣ ಸಿಗುತ್ತೆ. ಆದ್ರೆ ನಿಜವಾಗಿ ನಿಮ್ಮನ್ನ ನೀವು ಅಧ್ಯಯನ ಮಾಡ್ಕೋಬೇಕು. ಇದು ಕೇವಲ ಒಂದು ಉಪಶಮನ, ನಿಜವಾದ ಶಮನ ನಿಮ್ಮ ಅಂತರಂಗದಲ್ಲಿದೆ. ನಿಮ್ಮ ಅಂತರಂಗದಲ್ಲಿ ವಿರಾಟ ರೂಪನಾಗಿ ವಿರಾಜಿಸ್ತಾ ಇದ್ದಾನೆ ಪ್ರಜ್ವಲವಾಗಿ ಸೂರ್ಯನೋ ತರ. ಆತನ್ನ ನೀವು ಮಾಡ್ಕೋಬೇಕಂದ್ರೆ ಧ್ಯಾನದ ಜೊತೆಗೆ ಮೌನ ಜೊತೆಗೆ ಅಬ್ಸರ್ವೇಷನ್ ಇರಲೇಬೇಕು. ಅದ್ರ ತಕ್ಕಂತೆ ಆಹಾರ ಮತ್ತು ವ್ಯವಹಾರ ವೆರಿ ವೆರಿ ಇಂಪಾರ್ಟೆಂಟ್. ಆಹಾರ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಹಾಗೆ ಸಾಯಿಬಾಬಾದು ಒಂದು ಪುಸ್ತಕಗಳಿದಾವೆ, ದ ಫಕೀರ್ ಇದು ವ್ಯಾಲ್ಯೂಮ್ಸ್ ಇದಾವೆ, ಅದನ್ನು ಓದಿ ಸಾಯಿಬಾಬಾ ಏನು ಹೇಳಿದಾನಂತ. ಆಮೇಲೆ ಇಮ್ಮೋರ್ಟಲ್ ಅಂತ ಇದಾವೆ ಹನುಮಂತನ್. ಸೊ ಯು ರೀಡ್ ದಟ್ ಬುಕ್ ಅಂಡ್ ಬ್ಲಿಸ್ ಡಾನ್ಸನ್ ಚಾರ್ಜ್ ಬ್ಲಿಸ್ ಬ್ರೈನ್ ಅಂತ ಇದೆ. ನಮ್ಮ ಬ್ರೈನ್ ಬ್ಲಿಸ್ ಅಲ್ಲಿ ಇದ್ದಾಗ ಹೇಗಿರುತ್ತೆ, ಟೆನ್ಷನ್ ಅಲ್ಲಿ ಹೇಗಿರುತ್ತೆ, ಈಸ್ ಎ ಸೈನ್ಸ್ ಅಂಡ್ ರಿಸರ್ಚ್ ಡಾಕ್ಟರ್ ಆಲ್ಸೋ ಮಾಡಿರೋದು. ಥಿಂಕಿಂಗ್ ಅಂಡ್ ಡೆಸ್ಟಿನಿ, ಹರಾಲ್ಡ್ ವಾಲ್ಡ್ವಿನ್ ಪ್ರಿವಿಸ್ವೆಲ್. ಈ ಪುಸ್ತಕ ಓದಿ. ಹೌ ಟು ಥಿಂಕ್ ಅಂಡ್ ಡೆಸ್ಟಿನಿ. ನಿಮ್ಮ ಆಲೋಚನೆನೇ ನಿಮ್ಮ ಡೆಸ್ಟಿನಿ ಕ್ರಿಯೇಟ್ ಮಾಡುತ್ತೆ. ಸೊ ವೇರ್ ಟು ದ ವರ್ಲ್ಡ್ ಸ್ಟೆಚ್, ಇದು ಬುದ್ಧನ ಬಗ್ಗೆ ಇದು. ಸೊ ಗ್ಲೋರಿಡ್ ಅಂಡ್ ಕ್ಯಾರ್ಪೆನ್ಸ್ಕಿ ಅಂತ ಎರಡು ಪ್ರಪಂಚ ಎಲ್ಲಿ ಮೀಟ್ ಆಗುತ್ತೆ ಇದ್ರ ಒಳಗಡೆ ಅನ್ನೋದು ನಮ್ಮ ದೇಹದಲ್ಲಿ, ಅದನ್ನ ರಿಸರ್ಚ್ ಮಾಡಿದ್ದಾರೆ. ನೀವು ನಾವು ಸೊ ಮೈಕಲ್ ಗೊಡಾಟ್ ಮೈ ಸರೆಂಡರ್ ಆಫ್ ಎಕ್ಸ್ಪೆರಿಮೆಂಟ್ ಅಂತ ಇದಾವೆ. ಆಮೇಲೆ ಸನ್ಶೈನ್ ಆಫ್ ಡೈನ್, ಹಾಗೆ ನಮ್ಮ 12ನೇ ಶತಮಾನದಲ್ಲಿ ಶಿವಶರಣರು ಅದ್ಭುತವಾದ ಅನುಭವ ಮಂಟಪದಲ್ಲಿ ಸ್ವಾಧ್ಯಾಯವನ್ನ ಮಾಡ್ತಾ ಇದ್ರು, ಸಜ್ಜನ ಸಂಗತ್ಯವನ್ನ ಮಾಡ್ತಾ ಇದ್ರು. ವಚನ ಅರವಿಂದ್ ಜತ್ತಿ ಅವರು ಬರೆದಿರುವಂತಹ ಈ ವಚನದಲ್ಲಿ ಶಿವಶರಣರು ಹತ್ರ ಒಂದು 100 ಜನ ಇರ್ತಾರೆ. ಯು ಹ್ಯಾವ್ ಟು ಅಧ್ಯಯನ. ಬಸವಣ್ಣ ಹೇಳಿರೋದಷ್ಟೇ, ತನ್ನನ್ನು ತಾನೇ ಅರಿತೊಡನೆ ತಾನೇ ದೈವ ನೋಡು ಅಪ್ರಮಾಣ ಕೊಡೋ ಸಂಗಮ ದೇವ ಅಂತ. ಅಕ್ಕಮದೇವಿ ಹೇಳಿರೋದೇ ನಿನ್ನ ನೀನ್ ತಿಳ್ಕೊ ಅಂತ. ನಿನ್ನ ನೀನ್ ತಿಳ್ಕೊಳ್ಳೋದೇ ಸ್ವಾಧ್ಯಾಯನ. ಅಲ್ಲಂಪ್ರಭು ಹೇಳಿರೋದೇ ತಾನಿರ್ದು ತನ್ನನ್ನರಿದು ಇನ್ನೆಂದಿಗೆ ಇನ್ನೆಂದಿಗೆ ಶರಣನಪ್ಪನಯ್ಯ ಪವನ ಸ್ಥಾನ ವರದೆ ಬಳಿಕ ಬಂದು ಸುಳಿಯಲಿ ಇದ್ರಂತ ನೋಡಾಗುವೇಶ್ವರ. ಇದಾವೆ. ಉಸಿರಾಟದ ಪರಿಮಳ ಇರುವ ತನಕ ಕುಸುಮದ ಅಂಗೀತಕ್ಕೆ ಅಂತ ಹೇಳಿದಾಳೆ ಅಕ್ಕಮಹಾದೇವಿ. ಅತ್ತಲಿತ್ತಲ ಮನವ ಅರಿದ ಅಡನೆ ಬರಿಯ ಬಚ್ಚಲು ಕಾಣಚನ್ನ ಮಲ್ಲಿಕಾರ್ಜುನ. ಅಂದ್ರೆ ಫಸ್ಟ್ ನೀ ಬ್ಯಾರದ ಬಗ್ಗೆ ಎಲ್ಲ ನಿನ್ನನ್ ಕಾಣ್ಬೇಕು, ಅದೇ ಸ್ವಾಧ್ಯಾಯನ. ಪತ್ರಿ ಸಾರು 24 ತಾಸು. ಪತ್ರಿ ಸಾರ್ ಹತ್ರ ನಾವು ಹತ್ರ 86, 97ರಿಂದ ನಾನು ನೋಡಿದಾಗ ಪ್ರತಿಯೊಂದು ಸಲ ಅವ್ರ ಬ್ಯಾಗಲ್ಲಿ ಫ್ರೂಟ್ ಬ್ಯಾಗಲ್ಲಿ ಪುಸ್ತಕಗಳು ಇರ್ತಿದ್ವು. ಸಮಯ ಸಿಕ್ತ ಪುಸ್ತಕವನ್ನು ಓದ್ತಾ ಇದ್ರು. ಯಾಕಂದ್ರೆ ಮನಸ್ಸನ್ನ ಕ್ಷಣಕ್ಕೂ ಮನಸ್ಸು ಭೌತಿಕ ವಿಷಯಗಳು, ಭೌತಿಕ ಬಯಕೆಗಳು, ಕಾಮನೆಗಳು, ಹಲವಾರು ರಜಗುಣ ತಮ್ಮ ಗುಣಗಳಲ್ಲಿ ಪಾಲ್ಗೊಳ್ಳೋದಕ್ಕೆ ಅದು ಪ್ರಯತ್ನ ಮಾಡ್ತಾ ಇರುತ್ತೆ. ಅದನ್ನ ಸಾತ್ವಿಕ ಮತ್ತು ಶುದ್ಧ ಸಾತ್ವಿಕಕ್ಕೆ ತರಬೇಕು ಅಂದ್ರೆ ಮನಸ್ಸನ್ನ ಪುಸ್ತಕಗಳು ಬಹಳ ಹೆಲ್ಪ್ ಮಾಡುತ್ತೆ, ಸಪೋರ್ಟಿಂಗ್ ಮಾಡುತ್ತೆ. ಅದಕ್ಕೆ ಪತ್ರಿ ಸಾರ್ ಪುಸ್ತಕವನ್ನ ಓದೋದು, ಆಮೇಲೆ ಕರೆಕ್ಷನ್ ಮಾಡೋದು, ಪ್ರತಿಯೊಂದನ್ನ ಮಾಡ್ತಾ ಇದ್ರು ಅವ್ರು. ಚನ್ನಬಸವನು ನೋಡಿದಾನೆ. ಓಕೆ, ಚನ್ನಬಸವ ನಾವೆಲ್ಲರೂ 30 years ಇಂದ ಒಡನಾಟ ಪತ್ರಿಜಿಯವರು. ಅದರಲ್ಲಿ ಆಂತರಂಗಿಕವಾಗಿ ನನಗೆ 15 ವರ್ಷದ ಪತ್ರಿಜಿಯವರ ಒಡನಾಟದಲ್ಲಿ ಏನು ಸಾರ್ ಸ್ಪಿರಿಚುವಲ್ ಇಂಡಿಯಾ ಆಗ್ಲಿ, ಆಮೇಲೆ ಧ್ಯಾನ ಜಗತ್ತಾಗ್ಲಿ, ಆಮೇಲೆ ಧ್ಯಾನ ಕಸ್ತೂರಿ ಆಗ್ಲಿ, ಓಕೆ, ಸ್ಪಿರಿಚುವಲ್ ಸೈನ್ಸ್. ನಾನು ಅವ್ರ ಜೊತೆಗೆ ಹೋದಾಗ ಸ್ಪಿರಿಚುವಲ್ ಇಂಡಿಯಲ್ಲಿ 4 ದಿವಸ 5 ದಿವಸ ಇದ್ದಾಗ ಸಾರ್ ಕರೆಕ್ಷನ್ ಮಾಡ್ತಾ ಇದ್ರು. ಅದು ಕರೆಕ್ಷನ್ ಮಾಡಿದ್ಮೇಲೆ ಅದನ್ನ ಮತ್ತೆ ಇನ್ನೊಂದ್ಸಲ
ಎಡಿಟಿಂಗ್ ಮಾಡಿ ಎಲ್ಲ ಕೊಟ್ಟ ಮೇಲೆ ಪತ್ರಿ ಸರ್ ಅದು ಪ್ರಿಂಟ್ ಬಂದಾಗ ಪತ್ರಿ ಸರ್ ನನಗೂ ಕೊಡ್ತಾ ಇದ್ರು, ನೋಡು ನಾನು ಮಾಡಿದ ಕರೆಕ್ಷನ್ ಕರೆಕ್ಟ್ ಆಗಿದೆಯಿಲ್ಲ ಅಂತ. ಅಂದ್ರೆ ಗುರುಗಳು ಯಾವ ರೀತಿ ಕಲಿಸ್ತಾರೆ ಸ್ವಾಧ್ಯಾನ ನಮಗೆ ಅಂತ. ತೆಲುಗುನ ಧ್ಯಾನ ಜಗತ್ತು ಕೂಡ ಕೊಡ್ತಾ ಇದ್ರು, ಚೂಡ್ರ ಇದು ಈ ವರ್ಡ್ ಕರೆಕ್ಟ್ ಇಂದಲ್ಲ ಒಳ ಜೇಷ್ಣರಲ್ಲಿಲ್ಲ ಅಂದ್ರೆ ನೋಡು ಇದು ಮಾಡಿದಾರೋ ಇಲ್ವಾ ಅಂತ. ಸೊ ಸ್ವಾಧ್ಯಾಯನ ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಅಧ್ಯಯನ ನೀವು ಮಾಡ್ಕೊಳ್ಳಿ, ಬೇರೆಯವ್ರ ಬಗ್ಗೆ ಅಧ್ಯಯನ ಮಾಡಬೇಕು ಹೋಗ್ಬೇಡಿ. ಪರರ ಚಿಂತೆ ನನಗೇಕೆ, ನನಗೆ ನನ್ನ ಚಿಂತೆ ಇರಲಿ. ನನ್ನ ಚಿಂತೆ ಯಾವುದು? ನನ್ನ ಆತ್ಮದ ಸಾಕ್ಷಾತ್ಕಾರ, ನನ್ನ ಆತ್ಮದ ಸ್ವಾಧ್ಯಾನ ಆಗ್ಬೇಕು. ಇದಕ್ಕಿಂತ ಬಿಟ್ಟು ಇನ್ಯಾವ್ದು ಮಿಗಿಲಾದ್ದು ಇಲ್ಲ ಇಲ್ಲಿ. ಪರರ ಚಿಂತೆಯಲ್ಲಿ ಹೋದ್ರೆ ಎಲ್ಲರೂ ಹೋಗ್ತೀವಿ ನಾವು. ಸೊ ಬುದ್ಧ ಹೇಳಿದಾನೆ ಒಂದು 10 ಪಾಯಿಂಟ್ಸ್ ಇದಾವೆ. ಇವಿಲ್ಸ್ ಅಂದ್ರೆ ನಮ್ಮ ಒಳಗಡೆ ಭೂತಗಣಗಳು ಇರ್ತವೆ ಅಂತ. ಶರೀರದಲ್ಲಿ 3 ಇರ್ತವಂತೆ, ಬಾಯಿಯಲ್ಲಿ 4 ಇರ್ತವಂತೆ, ಆಲೋಚನೆಯಲ್ಲಿ 3 ಇರ್ತವಂತೆ. ಇದನ್ನ ಅಧ್ಯಯನ ಮಾಡ್ಕೋ ಅಂತ ಹೇಳಿದಾನೆ. ಸೊ ಥ್ಯಾಂಕ್ ಯು. ಸ್ವಾಧ್ಯಯನಕ್ಕೆ ಅವಕಾಶ ಮಾಡಿಕೊಟ್ಟಂತ ದ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್ ಮೈಸೂರು ಎಲ್ಲಾ ಸದಸ್ಯರಿಗೂ, ಅಧ್ಯಕ್ಷರಿಗೂ, ಕಾರ್ಯದರ್ಶಿಗೂ, ಟ್ರೆಜರರ್, ಮೆಂಬರ್ಸ್ ಹಾಗೂ ಸಮಸ್ತ ಮೈಸೂರಿನ ಪಿರಮಿಡ್ ಮಾಸ್ಟರ್ಸ್, ಅದು ಧ್ಯಾನ ಮೈಸೂರು ಆಗ್ಲೇಬೇಕು. ಧ್ಯಾನ ಪಾರ್ವತಿ ದೇವಿ ಚಾಮುಂಡೇಶ್ವರಲ್ಲಿ ಇದ್ದಾಳೆ, ಧ್ಯಾನಕ್ಕೆ ಪ್ರತೀಕ ಹೈಮಂತರ ಆಗ್ಬೇಕು ಎಲ್ಲರೂ ಅಂತ ಹೇಳ್ತಾ ಈ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ಏನಾದ್ರೂ ಕ್ವಶನ್ ಇದ್ರೆ ಕೇಳ್ಬೋದು.